ಜಸ್ಟ್ ಏನಿಲ್ಲ ಒಂದು OTPನಿಂದಾನೇ ಅವ್ರದ್ದು ಅಮೌಂಟ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಸರ್ ಇದೆಲ್ಲ? ಓಕೆ, ಸಿ ಬೇಸಿಕಲಿ ನಾವು ಯಾವುದೇ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ನಮಗೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಟಿಕ್ಟಾಕ್ ಇದೆ. ಇದೆಲ್ಲ ಏನು ಇವು ಅಪ್ಲಿಕೇಶನ್ಸು ಒಂದೊಂದು ಪರ್ಪಸ್ಗೆ ಅಂತ ಮಾಡ್ತೀವಿ. ಸೊ ನಾವು ಅಪ್ಲಿಕೇಶನ್ ನಾವು ಯಾವಾಗ ಇನ್ಸ್ಟಾಲ್ ಮಾಡ್ಕೊಳ್ತೀವಿ, ಸೊ ನಮಗೆ ಗೊತ್ತಿಲ್ಲದೇ ನಾವು ಸಾಕಷ್ಟು ಮಾಹಿತಿ ನಾವು ಇಂಟರ್ನೆಟ್ಟಲ್ಲಿ ಹಾಕ್ತೀವಿ. ಅಂದರೆ ಸೈಬರ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಮಾಹಿತಿ ಕೊಟ್ಬಿಡ್ತೀವಿ. ಹೀಗೆ ಫಾರ್ ಎಕ್ಸಾಂಪಲ್ ನಾವು UPI ನಾವು ಯೂಸ್ ಮಾಡಬೇಕಂದ್ರೆ UPI ಅಪ್ಲಿಕೇಶನ್ ಯೂಸ್ ಮಾಡ್ಕೋತೀವಿ, ಇನ್ಸ್ಟಾಲ್ ಮಾಡ್ತೀವಿ. ಆ ಇನ್ಸ್ಟಾಲ್ ಮಾಡಿದಾಗೆ ಅದಕ್ಕೇನು ಕ್ಯಾಮ್ರಾ ಮಾತ್ರ ಪರ್ಮಿಷನ್ ಬೇಕು. ಕ್ಯಾಮ್ರಾ ಯಾಕೆ ಬೇಕು? ಅದು ಸ್ಕ್ಯಾನ್ ಮಾಡಬೇಕಾದ್ರೆ ಕ್ಯಾಮ್ರಾ ಬೇಕು, ಬಟ್ ಅದಕ್ಕೆ ಮೈಕ್ ಬೇಕಾಗಿಲ್ಲ. ಮೈಕ್ ಪರ್ಮಿಷನ್ ಕೇಳುತ್ತಾ ಆ ಅಪ್ಲಿಕೇಶನ್, ಮೈಕ್ ಪರ್ಮಿಷನ್ ಕೂಡ ಕೊಟ್ಬಿಡ್ತೀವಿ. ಪ್ಲಸ್ ಕಾಂಟ್ಯಾಕ್ಟ್ಸು ಪರ್ಮಿಷನ್ನು ಕೊಟ್ಬಿಡ್ತೀವಿ. ಪ್ಲಸ್ಸು ನಮಗೆ ಅದರಲ್ಲಿ ಮೀಡಿಯಾ ಅಂತ ಹೇಳ್ತೀವಿ ಅಥವಾ ಗ್ಯಾಲರಿ ಅಂತೀವಿ, ಅದರದ್ದು ಪರ್ಮಿಷನ್ ಕೊಡ್ತೀವಿ. ಸೊ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಪರ್ಮಿಷನ್ ಕೊಡ್ಬೋದು, ಬಟ್ ಅದನ್ನು ಆ ಪರ್ಮಿಷನ್ಸ್ ತೆಗೆದ್ರೆ ನೀವು ಇನ್ಫಾರ್ಮೇಷನ್ನ ನಾವು ಏನು ಮಾಡ್ಬೋದು, ಅದನ್ನು ಫಿಲ್ಟ್ರ್ ಮಾಡ್ಬೋದು. ಸೊ ಗೊತ್ತಿಲ್ಲದೇ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕ್ಬಿಡ್ತೀವಿ, ನಮ್ಮನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಾನು ಏನೋ ಒಂದು ವೆಹಿಕಲ್ ತೊಗೊಂಡೆ, ಯಾವುದೋ ಒಂದು ಮನೆ ತೊಗೊಂಡೆ, ನಾನು ಇವತ್ತು ಇದು ತೊಗೊಂಡಿದ್ದೀನಿ ಅಂತ ನಾವು ಫೇಸ್ಬುಕ್ಕಲ್ಲಿ ಹಾಕ್ಕೊಡ್ತೀವಿ. ಸೈಬರ್ ಕ್ರಿಮಿನಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮನ್ನು ಪ್ರೊಫೈಲ್ ಮಾಡ್ತಾರೆ ಆನ್ಲೈನ್ನಲ್ಲಿ. ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು, ಏನು ಮಾಡ್ಬೋದು, ಯಾವ ಮಾಹಿತಿ ನೀವು ಏನು ಮಾಡ್ತಾಯಿದ್ದೀರಿ, ನಿಮ್ಮ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಏನೇನು ಮಾಡ್ತಾಯಿದ್ದೀರಿ ಅನ್ನೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಡಾಟಾ, ತಮ್ಮ ಪರ್ಸ್ನಲ್ ಡಾಟಾ ಎಲ್ಲ ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರ್ನಲ್ಲಿ ಎಲ್ಲ ಕಡೆಗೆ ಹಾಕ್ತಾರೆ. ಸೊ ಯಾವುದೇ ಒಂದು ವಿಕ್ಟಿಮ್ನ ಅವನಿಗೆ ಸೈಬರ್ ವಿಕ್ಟಿಮನ್ನು ಮಾಡಬೇಕಾದ್ರೆ ಅವ್ನು ಕೊಟ್ಟರೆ ಇನ್ಫಾರ್ಮೇಷನ್ ಮೇಲೇ ಅವನದು ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಸೊ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಸೈಬರ್ ಕ್ರೈಮ್ಸ್ ಇದೆ. ಯಂಗ್ ಪೀಪಲ್ ಮೇಲೆ ಮಾಡೋ ಸೈಬರ್ ಕ್ರೈಮ್ಸ್ ಬೇರೆ ಇದೆ, ಮಿಡ್ಲ್ ಏಜ್ಡ್ ಪೀಪಲ್ ಮೇಲೆ ಮಾಡೋದು ಕ್ರೈಮ್ಸ್ ಬೇರೆ ಇದೆ, ವಯಸ್ಸಾದವ್ರ ಮೇಲೆ ಮಾಡೋಂಥ ಕ್ರೈಮ್ಸ್ಗಳೆಲ್ಲ ಇದೆ. ಸೊ ಇದು ಹಂತವಾಗಿ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಸೈಬರ್ ಕ್ರೈಮ್ಸ್ ಆಗ್ತದೆ.